ನಮಸ್ಕಾರ, ನಾನು BR ನಾಯ್ಡು. ಬಹುಶಃ ಸಿದ್ದರಾಮಯ್ಯನವರು ಅಧಿಕಾರದಿಂದ ನಿರ್ಗಮಿಸಿದ ಮೇಲೆ ಚರಿತ್ರೆಯ ಪುಟಗಳಲ್ಲಿ ಒಂದು ಕಪ್ಪು ವಾಕ್ಯವಾಗಿ ಉಳಿಯೋದು ಯಾವುದು ಅಂದ್ರೆ, ಅಕ್ರಮವನ್ನ ಸಕ್ರಮ ಮಾಡಲು ಹೋಗಿ ತಮ್ಮ ಆಡಳಿತ ಅವಧಿಯಲ್ಲಿ ತೆಗೆದುಕೊಂಡ ಅತ್ಯಂತ ಒಂದು ದುಷ್ಟ ಕೆಟ್ಟ ಆಡಳಿತಾತ್ಮಕ ನಿರ್ಧಾರ. ಇಂದಿನ ಪತ್ರಿಕೋದ್ಯಮ ಮತ್ತು ಸಾಮಾಜಿಕ ನ್ಯಾಯದ ನಡುವಿನ ಸಂಘರ್ಷವನ್ನು ಕೋಗಿಲು ಲೇಔಟ್ ಪ್ರಕರಣ ಸ್ಪಷ್ಟವಾಗಿ ಬಯಲಿಗೆ ತಂದಿದೆ. ಮಾಧ್ಯಮಗಳು ಸಮಾಜದ ಕನ್ನಡಿ ಹಾಗೂ ದೀನ ದುರ್ಬಲರ ಧ್ವನಿಯಾಗಬೇಕೇ ಹೊರತು ಬಡವರ ಪುನರ್ವಸತಿಯನ್ನು ಕಪ್ಪು ಚುಕ್ಕೆ ಎಂದು ಬಿಂಬಿಸುವುದು ಪತ್ರಿಕಾ ಧರ್ಮಕ್ಕೆ ಎಸಗಿದ ದ್ರೋಹವೇ ಆಗಿದೆ. ಪತ್ರಿಕೋದ್ಯಮದ ಮೂಲ ಹೊಣೆಗಾರಿಕೆ ಅನ್ಯಾಯಕ್ಕೊಳಗಾದವರ ಪರವಾಗಿ ನಿಲ್ಲುವುದಾಗಿದೆ. ಅಕ್ರಮವಾಗಿ ಮನೆ ಕಟ್ಕೊಂಡು ವಾಸ ಮಾಡ್ತಾ ಇದ್ರಲ್ಲ, ಆ ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸ್ ನಾವು ಇವರಿಗೆ ವಾಸಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ತಾ ಇರ್ತಕ್ಕಂಥ. ಭಾರತದ ಸಂವಿಧಾನ ನೀಡುವ ಗೌರವಯುತ ಬದುಕಿನ ಹಕ್ಕನ್ನು ಕಾಪಾಡುವ ಉದ್ದೇಶದಿಂದ ಸರ್ಕಾರ ಸೂರು ಕಲ್ಪಿಸಿದಾಗ ಅದನ್ನು ಅಪರಾಧದಂತೆ ಚಿತ್ರಿಸುವುದು ಸಂವಿಧಾನದ ಆಶಯಕ್ಕೂ ಮಾನವೀಯ ಮೌಲ್ಯಗಳಿಗೂ ವಿರುದ್ಧವಾಗಿದೆ. ಬಡವರು ಬೀದಿಯಲ್ಲಿ ನರಳುವಾಗ ಮೌನ ವಹಿಸಿ ಅವರಿಗೆ ನೆರವು ಸಿಕ್ಕಾಗ ಮಾತ್ರ ಆಕ್ರೋಶ ತೋರಿಸುವ ಮಾಧ್ಯಮಗಳ ಧೋರಣೆ ತೀವ್ರವಾಗಿ ಕಳವಳಕಾರಿ ಸಂಗತಿಯಾಗಿದೆ. ದೊಡ್ಡ ಬಿಲ್ಡರ್ಗಳ ಅಕ್ರಮಗಳಿಗೆ ತೋರಿಸುವ ಮೃದು ಧೋರಣೆ ಬಡವರ ವಿಚಾರದಲ್ಲಿ ಕಾಣೆಯಾಗುವುದು ಏಕೆ ಎಂಬ ಪ್ರಶ್ನೆ ಸಹಜವಾಗಿ ಉದ್ಭವಿಸುತ್ತದೆ. ಅಕ್ರಮ ತೆರವು ಆಡಳಿತದ ಕರ್ತವ್ಯವಾಗಿದ್ದರೂ ಅದರ ಪರಿಣಾಮವಾಗಿ ಜನ ಬೀದಿಪಾಲಾದರೆ ಅವರಿಗೆ ಪುನರ್ವಸತಿ ಕಲ್ಪಿಸುವುದು ಸ್ಥಳೀಯ ಸರ್ಕಾರದ ಜವಾಬ್ದಾರಿಯಾಗಿದೆ. ಬೆಂಗಳೂರಲ್ಲಿ ಆದಷ್ಟು ಇಂಥ ಸ್ಲಮ್ಗಳು ಬರ್ಲಿಕ್ಕೆ ನಾವು ಬಿಡೋದಿಲ್ಲ. ಇದು ಲ್ಯಾಂಡ್ ಫಿಲ್ ಸೈಟ್, ಇದು ವೆರಿ ಡೇಂಜರಸ್, ಯಾರು ಅಲ್ಲಿ ಇರ್ಲಿಕ್ಕೆ ಆಗುದಿಲ್ಲ. ಲಿಚೆಟ್ ಇರುವಂತ ಒಂದು ಜಾಗ, ನಾನೇ ಸ್ಪಾಟ್ ಅಲ್ಲಿ ನೋಡಿದ್ದೀನಿ. 200 ಅಡಿ ಒಳಗಡೆ ಇನ್ನ ನೀರಿದೆ, ಪಕ್ಕದಲ್ಲೂ ನೀರಿದೆ. ಚೆಕ್ ಮಾಡಿಕೊಂಡು ಅವ್ರಿಗೊಂದು ಆಲ್ಟರ್ನೇಟಿವ್ ಪರ್ಮನೆಂಟ್ ವಸತಿ ಕೊಡಕ್ಕೆ ವ್ಯವಸ್ಥೆ ಮಾಡ್ತೀವಿ. ಇದನ್ನು ದುಷ್ಟ ನಿರ್ಧಾರ ಎಂದು ಕರೆಯುವುದು ಬಡವರ ವಿರುದ್ಧದ ಪೂರ್ವಾಗ್ರಹ ಪೀಡಿತ ಮನೋಭಾವವನ್ನೇ ಪ್ರತಿಬಿಂಬಿಸುತ್ತದೆ. ಸಾರ್ವಜನಿಕ ಅಭಿಪ್ರಾಯ ಮಂಡಿಸುವ ನಿರೂಪಕರು ಬಡವರ ಗಾಯದ ಮೇಲೆ ಉಪ್ಪು ಸವರದೆ ಕಣ್ಣೀರು ಒರೆಸುವವರಾಗಿರಬೇಕು. ಬಡವರ ಪರವಾಗಿ ಕೈಗೊಳ್ಳಲಾದ ಕ್ರಮಗಳನ್ನು ಅಪರಾಧದಂತೆ ಚಿತ್ರಿಸುವುದು ತರವೇ. ಪತ್ರಿಕಾಂಗ ಪ್ರಜಾಪ್ರಭುತ್ವದ 4ನೇ ಜವಾಬ್ದಾರಿಯುತ ಅಂಗವಾಗಿ ಯಾವ ದಿಕ್ಕಿಗೆ ಸಾಗುತ್ತಿದೆ ಎಂಬ ಪ್ರಶ್ನೆ ಇಂದು ಅತ್ಯಂತ ಗಂಭೀರವಾಗಿದೆ. ಇದು ಪ್ರಜಾಪ್ರಭುತ್ವಕ್ಕೆ ಮಾರಕವಲ್ಲವೇ? ಈ ವಿಷಯಕ್ಕೆ ಸಂಬಂಧಿಸಿದಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.